ವಿಶೇಷ ಅಧಿವೇಶನದ ಕೊನೆಯ ದಿನವಾದ ನಿನ್ನೆ ವಿಧಾನಸಭಾ ಕಲಾಪದಲ್ಲಿ ಬಿಜೆಪಿ ಶಾಸಕರು ಮತ್ತೆ ಕಾಂಗ್ರೆಸ್ ಶಾಸಕ ಅರಸೀಕೆರೆ ಶಿವಲಿಂಗೇಗೌಡರ ನಡುವೆ ನಡೆದಂತ ಒಂದು ಸಂಭಾಷಣೆ, ಮಾತಿನ ಯುದ್ಧ ಇದೀಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಅರಸೀಕೆರೆ ಶಾಸಕರಾದಂತ ಶಿವಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತೀನಿ. ಗೌಡ್ರೆ, ನಿನ್ನೆ ಯಾಕೆ ಅಷ್ಟೊಂದು ಆವೇಶಕ್ಕೆ ಒಳಗಾದ್ರಿ ಅಂತ? ಆವೇಶಕ್ಕೆ ಒಳಗಾಗಬೇಕಾದಂಥ ಸನ್ನಿವೇಶ ಬಂದಿದ್ದು, ನನಗೆ ನಿರ್ಣಯದ ಮೇಲೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಅವಕಾಶವನ್ನು ಕೊಟ್ಟ ಮೇಲೆ ಬಿಜೆಪಿಯವರು ನನ್ನ ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡಲಿಕ್ಕೆ, ನಾನು ಅಂಥ ಕಳ್ಳ ಇಂಥ ಕಳ್ಳ ಅವನು ಇವನು ಅಂತೇಳಿ ವೈಯಕ್ತಿಕವಾದ ನಿಂದನೆಯನ್ನು ಮಾಡಿದರು. ಆ ನಿಂದನೆ ಮಾಡಿದ್ದರ ಫಲ ನಾನು ಸ್ವಲ್ಪ ಹಳ್ಳಿ ಭಾಷೆನಲ್ಲಿ ಇನ್ನೇನು ಅವರು ಅಲ್ಲಿ ಬಂದು ಡ್ಯಾನ್ಸ್ ಮಾಡಿರೆ ವಿಧಾನಸೌಧದಲ್ಲಿ ಡ್ಯಾನ್ಸ್ ಅವ್ರು ಮಾಡಿರೋದು ನೋಡಿದಿರಲ್ಲ, ನೀವು ತೆಗೆದು ನೋಡಿ. ಡ್ಯಾನ್ಸ್ ಮಾಡಿರೆ ಕೋತಿಗಳು ಒಂದಲ್ಲಿ ಇನ್ನೇನಂತಾರೆ, ಮರದ ಮೇಲೆ ಕೋತಿಗಳು ಡ್ಯಾನ್ಸ್ ಮಾಡೋದು, ಇಲ್ಲಿ ಬಂದು ಡ್ಯಾನ್ಸ್ ಮಾಡಿರಿ ಇನ್ನೇನು ಅನ್ಬೇಕಪ್ಪ. ಶರಣು ಸಲಗಾರ್ ಪತ್ನಿಯವ್ರದ್ದು ಬಗ್ಗೆ ಉಲ್ಲೇಖ ಮಾಡಿದ್ರಿ, ಅವ್ರ ಬಗ್ಗೆ ಮಾತನಾಡಿದ್ರಿ, ಅದ್ರ ಬಗ್ಗೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಅವರು ಆ ವಿಚಾರದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಒಮ್ಮ ತಹಸೀಲ್ದಾರ್ ಆಗಿದ್ದರಿಂದ ಇವನು MLA ಆಗಿದ್ದಾನೆ ಅಂತಕ್ಕಂಥದ್ದು. ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಕಳ್ಳ ಪಳ್ಳ ಅದು ಇದು ಅಂತ ಕೂಗ್ತಾ ಇದ್ರು. ಅಪ್ಪ, ನಿನ್ನಂಗೇನು ನಿಮ್ಮ ಹೆಂಗಸರು ದುಡ್ಡಲ್ಲಿ ನಾನು MLA ಆಗಿಲ್ಲ, ನಿಮ್ಮ ಹೆಂಗಸರು ದುಡ್ಡು ಕೊಟ್ಟು MLA ಮಾಡ್ಯಾರ ನಿನ್ನ ಅಂತ ಜನ ಮಾತಾಡ್ತಾರೆ ಅಂತೇಳಿ ಹೇಳಿದ್ದೀನಿ. ಆದರೆ ಇನ್ಯಾವ ಅರ್ಥದಲ್ಲೂ ಅಲ್ಲ. ಅದಕ್ಕೆ ಒಬ್ಬ ಹೆಣ್ಣು ಮಗಳು ಮಾತನ್ನು ತೆಗಿಬಾರ್ದು ಅಂತೇಳಿ ನಾನು ಈಗ ವಿಷಾದವನ್ನು ವ್ಯಕ್ತ ಮಾಡಿದ್ದೀನಿ. ಆ ಹೆಣ್ಣು ಮಕ್ಕಳು ವಿಚಾರಕ್ಕೆ ಮಾತ್ರ, ಇನ್ಯಾವುದೇ ವಿಚಾರಕ್ಕೆ ನನ್ನ ರಾಜಿ ಇಲ್ಲ. ನನ್ನ ಹೋರಾಟ ಇದ್ದೇ ಇದೆ. ನನ್ನ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀನಿ. ಯಾವ ರೀತಿ ಹೋರಾಟ ಮಾಡ್ತೀರಿ ಸರ್? ಮುಂದಿನ ಅಧಿವೇಶನದಲ್ಲಿ ನಿಯಮಾವಳಿ ಪ್ರಕಾರ ನನಗಾಗಿರ್ತಕ್ಕಂಥ ನಿಂದನೆಯ ವಿಚಾರದಲ್ಲಿ ನಾನು ಸದನದಲ್ಲಿ ಹೋರಾಟ ಮಾಡ್ತೀನಿ. ನೀವು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಪದೇ ಪದೇ ಹೇಳ್ತಾ ಇದ್ರಿ, ಸ್ಪೀಕರ್ಗೂ ಕೂಡ ಮನವಿ ಮಾಡ್ಕೊಂತ ಇದ್ರಿ, ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೂ ಮನವಿ ಮಾಡ್ತಾ ಇದ್ರಿ, ರೀ ಅಶೋಕ್ ಅವರೇ ಅಂತನ. ಎಲ್ಲೊಂದ್ ಕಡೆಯಾಗಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತನ. ಹೇಗೆ ಸರ ಅಂತ? ಇಲ್ಲ, ಆ ಪ್ರಚೋದನೆಗೆ ವಿರೋಧಿ ಪಕ್ಷದ ನಾಯಕರೇ ಹೊಣೆಗಾರರಾಗಬೇಕಾಗತ್ತೆ. ಅವರು ಹೇಳ್ಕೊಡ್ತಾ ಇದ್ರಲ್ಲಿ, ನೀನು ಅವ್ರ ಮೇಲೆ ಕೂಗು ಇವ್ರ ಮೇಲೆ ಕೂಗು ಅಂತೇಳಿ. ಅವರು ಡ್ಯಾನ್ಸ್ ಕುಣಿಸ್ತಾ ಇದ್ರು, ಕುಣೀರಿ ಅಂತೇಳಿ. ಅದೆಲ್ಲ ನೋಡ್ತಿದ್ರಲ್ರಿ ನೀವು, ಮಾಧ್ಯಮದಲ್ಲಿ ಅಲ್ಲಿ ಸಾಕ್ಷಿಗಳಲ್ವೇನ್ರಿ, ನಾನು ಹೇಳ್ಬೇಕೇನ್ರಿ ಇದೆಲ್ಲ? ನೀವೇ ಅವರು ಹೇಳ್ಕೊಡ್ತಿದ್ದು, ಅವ್ರು ಕುಣಿಸ್ತಿದ್ದು ಎಲ್ಲ ನೋಡಿದಿರಿ. ಅದನ್ನ ಯಾರು ಮಾತಾಡಲಿಲ್ಲ. ವಿಧಾನಸಭೆಯಲ್ಲಿ ಬಿಜೆಪಿಗೆ ನಡ್ಕೊಳ್ತಕ್ಕಂಥ ರೀತಿ ಗೊತ್ತಿದೆಯಾ ಅಂತಕ್ಕಂಥದ್ದನ್ನ ಯಾರು ಮಾತಾಡೋದಿಲ್ಲ. ಮಾತಾಡಬೇಕು, ಅದನ್ನು ನೀವು ಬಿತ್ತರಿಸ್ಬೇಕು. ಇವ್ರು ನಡ್ಕೊಂಡದನ್ನು ತೋರಿಸ್ಬೇಕು, ಹಾಕಿ ಹೆಂಗ್ ಕುಣಿತಾ ಇದ್ರು ಅದ್ರೊಳಗೆ ಅಂತ. ವಿಧಾನಸೌಧ ಡ್ಯಾನ್ಸ್ ಮಾಡಕ್ಕ ವಿಧಾನಸೌಧ ಇಟ್ಟಿರೋದು? ಹೇಳಿ ನೀವೇ, ಡ್ಯಾನ್ಸ್ ಮಾಡಕ್ಕ ವಿಧಾನಸೌಧ ಇಟ್ಟಿರೋದು? ಹೌದು, ನಾವು ನನ್ನನ್ನು ಅವ್ಯಾಚ್ಯ ಶಬ್ದಗಳಿಂದ ಬೈದಾಗ ನಾನು 4 ಹಳ್ಳಿ ಭಾಷೆನಲ್ಲಿ 4 ಮಾತುಗಳನ್ನು ಹೇಳಿದ್ದೇನೆ, ಹೋಲಿಕೆ ಮಾಡಿ ಹೇಳಿದ್ದೇನೆ. ಸರ್, ಈಗ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಸಹಜವಾಗಿ ಕ್ಷೇತ್ರದ ನೀವು ಜನತೆಗೆ ಹೊಣೆಗಾರರಾಗಿರ್ತೀರ. ಕ್ಷೇತ್ರದ ಜನರ ರೆಸ್ಪಾನ್ಸ್ ಹೇಗಿದೆ, ಮತ್ತೆ ಕ್ಷೇತ್ರದ ಜನರಿಗೆ ಏನ್ ಹೇಳಿದ್ರೆ? ಕ್ಷೇತ್ರದ ಜನಕ್ಕೆ ನನ್ನ ಒಗಟಿನ ಭಾಷಣ ಅವ್ರಿಗೆ ಗೊತ್ತಿದೆ. ನಾನು ಸಿಟ್ಟು ಬಂದಾಗ ಸ್ವಲ್ಪ ಅಲ್ಲೂ ಸಿಡಿಕಿನ ಮಾತನ್ನೇ ಆಡ್ತೀನಿ. ಅದನ್ನು ನನ್ನ ಕ್ಷೇತ್ರದ ಜನಕ್ಕೆಲ್ಲ ಸ್ವಾಭಾವಿಕ ಐತೆ. ಆದರೆ ಇವರು ಇನ್ನೂ ಸ್ವಲ್ಪ ಅಸೆಂಬ್ಲಿನಲ್ಲಿ ಮಾತಾಡೋ ಮಾತುಗಳನ್ನು ಮಾತಾಡಿಸ್ತಾ ಇದ್ದಿದ್ದು, ಇವರು ಅಸೆಂಬ್ಲಿನಲ್ಲಿ ಮಾತಾಡದೇ ಇರೋಂಥ ಮಾತುಗಳನ್ನು ಮಾತಾಡಿದ್ದಕ್ಕಿಂತ ನಾನು ಮಾತಾಡಿದ್ದೀನಿ. ಅವರು ನನ್ನ ಕಳ್ಳ ಅಂದಮೇಲೆ ನಾನು ಅವ್ರಿಗೆ ಮುತ್ತು ಕೊಡಕ್ಕೆ ಹೋಗೋಣ? ನಾನು ಆ ಪದನೇ ಉಪಯೋಗಿಸ್ಬೇಕಲ್ಲ. ಗ್ರಾಮೀಣ ಭಾಷೆಯಲ್ಲಿ ಕಟುವಾದ ಭಾಷಣ ಮಾತಾಡಿದ್ದೀನಿ ಅಷ್ಟೇ. ಕೊನೆಯದಾಗಿ ಸರ್, ಈ ನಿನ್ನೆ ನಡೆದಂತ ವಿಧಾನಸಭಾ ಅಧಿವೇಶನದಲ್ಲಿ ನಡೆದಂತ ಈ ಒಂದು ಜಟಾಪಟಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಾಗ್ಲಿ ಅಥವಾ DK ಶಿವಕುಮಾರ್ ಅಥವಾ ಯಾರಾದ್ರೂ ನಿಮ್ಮ ವರಿಷ್ಠರು ಏನಾದ್ರೂ ವಿವರಣೆ ಕೇಳಿದ್ರ, ಸಮುದಾಯಿಸಿ ಕೇಳಿದ್ರ, ಅಥವಾ ಏನ್ ಹೇಳಿದ್ರು ಸರ್ ನಿಮ್ಮ ಪಕ್ಷ ಶಾಸಕರೆಲ್ಲ? ಏನಿಲ್ಲ, ಅವ್ರಿಗೆ ಗೊತ್ತಿದೆಯಲ್ಲ, ಅವರೇ ಇದ್ರಲ್ಲ, ಅಲ್ಲಿ ಇದ್ರಲ್ಲ, ಇಬ್ರು ಇದ್ರು, ಉಪಮುಖ್ಯಮಂತ್ರಿಗಳು ಇದ್ರು, ಮುಖ್ಯಮಂತ್ರಿಗಳು ಇದ್ರು. ಅವ್ರಿಗೆ ಗೊತ್ತಿದೆ, ಅವರು ಏನು ಕರೆಕ್ಟಾಗಿ ಮಾತಾಡಿದ್ದಾನೆ ಅಂತ ತಿಳ್ಕೊಂಡಿರ್ತಾರೆ. ನಾನೇನು ತಪ್ಪು ಮಾಡಿಲ್ವಲ್ಲ. ತಪ್ಪು ಮಾಡಿದ್ರು ಕೇಳೋರು, ಯಾಕೆ ನೀನು ಹಿಂಗೆ ವರ್ತನೆ ಮಾಡಿದೆ ಅಂತ ಕೇಳಿರೋರು. ನಾನೇನು ಆ ರೀತಿ ವರ್ತನೆ ಮಾಡಿಲ್ವಲ್ಲ. ಅವ್ರು ಬೈದದ್ದು ನಾನು ಬೈದಿದ್ದೀನಿ ಅಷ್ಟೇ.
ಸೊ ಇದಿಷ್ಟು ಶಾಸಕ ಶಿವಲಿಂಗೇಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.